ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈವ್ನಿಂಗ್ಗೆ ಆಲೂ ಫ್ರೆಂಚ್ ಫ್ರೈಸ್ ಮಾಡೋಣ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆನಾ? ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ, ಸರಿನಾ? ಬನ್ನಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ. ನಾನು ಇವಾಗ ಸದ್ಯಕ್ಕೆ ನನಗೆ ಒಂದು ಸ್ವಲ್ಪ ಹುಷಾರಿದ್ದಕ್ಕಿಲ್ಲ, ಅದಕ್ಕೇ ನಿಮಗೆ ವಾಯ್ಸು ಸ್ವಲ್ಪ ಚೇಂಜಾಗಿ ಕೇಳಿಸ್ತಾ ಇರ್ಬೋದು. ತುಂಬಾ ಕೋಲ್ಡ್ ಆಗಿದೆ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ಆಲ್ಮೋಸ್ಟು ಎಲ್ಲ ಕರಿತಾ ಇದ್ದೆ. ಇದು ನನ್ನ ಮಗಳಿಗೆ ತುಂಬ ಇಷ್ಟ ಫ್ರೆಂಚ್ ಫ್ರೈಸ್ ಮಾಡೋದು, ಅದಕ್ಕೆ ಅವಳಿಗೆ ಮಾಡಿಕೊಡೋಣ ಅಂದ್ಕೊಂಡು ಮಾಡಿಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮ ಮಕ್ಕಳಿಗೆ ಏನು ಸ್ನ್ಯಾಕ್ಸ್ ಇಷ್ಟ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಾನಂತೂ ನನ್ನ ಮಗಳಿಗೆ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ 2 ಸಲ ಫ್ರೈ ಮಾಡಬೇಕು. ಒಂದು ಸಲ ಫ್ರೈ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. 2 ಸಲ ಡೀಪ್ ಆಯಿಲಲ್ಲಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ ಹಲಸಿನಹಣ್ಣು ಚಿಪ್ಸ್ ಮಾಡ್ತೀನಿ ಅಂತೇಳಿ. ಇದು ಕಟ್ ಮಾಡಿ ಇಟ್ಟಿದ್ದರಿಂದ ಹಾಗೆ ಹಣ್ಣಾಗಿಬಿಟ್ಟಿತ್ತಾ, ಅದಕ್ಕೆ ಸರಿ ಅಂಥೇಳಿ ಸ್ವೀಟ್ ಮಾಡ್ತಾಯಿದ್ದೀನಿ. ಚಿಪ್ಸ್ ಮಾಡಿಲ್ಲ, ಅದು ಹಸಿ ಇರಬೇಕು, ಆವಾಗಲೇ ಚಿಪ್ಸು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಣ್ಣಾಗಿತ್ತಲ್ವ, ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಬೆಲ್ಲ ಹಾಕ್ಕೊಂಡು ಸ್ವೀಟ್ ಮಾಡಿಕೊಂಡೆ, ಅದು ತಿಂತಾ ಇದೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿದೆ. ಹಾಗೆ ಇದನ್ನು ಇವಾಗ ಚಾಟ್ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು ಅಂಥೇಳಿ. ಹಾಗೆ ನಾನು ತಿಂತಾಯಿದ್ದೆ ಅಂಥೇಳಿ ನನ್ನ ಮಗಳು ನನಗೊಂದು ಸ್ವಲ್ಪ ಕೊಡು ಅಂಥೇಳಿ ಅವಳು ತಿಂತಾ ಇದ್ಲು. ಇವಾಗ ಮತ್ತು ಈವ್ನಿಂಗ್ ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿಗೆ ನೆನೆ ಹಾಕಿದ್ನಲ್ವ, ಅದೆಲ್ಲ ಮಿಕ್ಸಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕಿಚನಲ್ಲಿ ಪಾತ್ರೆ ಇತ್ತು, ಅದು ತೊಳೆದೆ. ಇದು ಬಟರ್ ಫ್ರೂಟ್ಸು ಊರಿಂದ ತಂದಿರೋದು, ಇದು ಹಣ್ಣಾಗಿಬಿಟ್ಟಿತ್ತು, ಅದಕ್ಕೆ ಜ್ಯೂಸ್ ಮಾಡೋಣ ಅಂದ್ಕೊಂಡು ಎತ್ತಿಟ್ಕೊಂಡೆ. ಮರ್ತೋಗ್ಬಿಡ್ತೀನಿ ಅಂತೇಳಿ ಹಾಲು ಬಿಸಿ ಮಾಡಿ ತಣ್ಣಗೆ ಮಾಡೋಕ್ಕೆ ಹಾಕಿಟ್ಟಿದ್ದೀನಿ. ಹಾಗೆ ಹಾಲು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಸ್ವಲ್ಪ ಜ್ಯೂಸ್ ಮಾಡಿಕೊಡೋಣ ಅಂದ್ಕೊಂಡು ಇವಾಗ ರೆಡಿ ಮಾಡ್ತೀನಿ. ಇನ್ನೂ ಮಾಡಿಲ್ಲ, ತಣ್ಣಗಾಗಲಿ ಹಾಲು ಅಂಥೇಳಿ. ಹಾಗೆ ನನ್ನ ಮಗಳು ಏನು ಮಾಡ್ತಾವಳೆ ಅಂಥೇಳಿ ನೋಡಿ, ಪ್ಲಾಸ್ಟಿಕ್ ಬಾಟಲಿಂದ ಅವ್ರಿಗೆ ಪ್ರಾಜೆಕ್ಟ್ ಕೊಟ್ಟವ್ರೆ, ವೇಸ್ಟ್ ಈಸ್ ಬೆಸ್ಟು ಅಂಥೇಳಿ. ಅದು ಯಾವ ಥರ ಬರ್ತಾಳೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇದು 2 ಡೇಸ್ ವ್ಲಾಗ್ ಆಗಿತ್ತು, ಅಂದರೆ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೆ. ಅವಳು ಮಾಡ್ತಾ ಇರಲಿ ಅಷ್ಟೋ ತನಕ ಇವಾಗ ಇದು ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನಿಜವಾಗ್ಲೂ ಟೇಸ್ಟಿಯಾಗಿತ್ತು. ನಾನು ಕುಡ್ದಿಲ್ಲ, ನನ್ನ ಮನೆಯವ್ರು ಹೇಳ್ತಾಯಿದ್ರು. ನಾನು ಒಂದು ಸ್ವಲ್ಪ ಬೆಲ್ಲದ್ದು ಟೀ ಮಾಡಿಕೊಂಡೆ, ಗಂಟಲು ಸಖತ್ತು ನೋಯ್ತಾ ಇತ್ತು. ಹಾಗೆ ಶುಂಠಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಟೀ ಮಾಡಿಕೊಂಡು ನಾನು ಕುಡಿದೆ. ಹಾಗೆ ಇದರಲ್ಲಿ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಬ್ರಿಗೂ ಡ್ರೈ ಫ್ರೂಟ್ಸು ಹಾಕಿಬಿಟ್ಟು ಕೊಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇತ್ತು. ಹಾಲು, ಸ್ವಲ್ಪ ಬೆಲ್ಲ, ಮೇಲೆ ಬಟರ್ ಫ್ರೂಟ್ಸು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದೆ. ನನ್ನ ಮಗಳು ಕುಡಿತಾ ಇದ್ಲು. ಅವಳಿಗೆ ನಿಜ ಹೇಳ್ಬೇಕಾದ್ರೆ ಬಟರ್ ಫ್ರೂಟ್ಸು ಮನೇಲಿ ಜ್ಯೂಸ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ, ಅವಳು ಹೊರ್ಗಡೆ ಜ್ಯೂಸ್ ಕುಡಿದ್ರೇ ಇಷ್ಟ ಆಗೋದು ಅವಳಿಗೆ. ಇವಾಗ ನೋಡಿ ಕಲಿಸ್ಕೊಡ್ತಾ ಇದ್ದೆ. ಇದು ಇಲ್ಲಿ ಮಾಡಿ ಬೇರೆ ಸ್ಕೂಲಲ್ಲೂ ಮಾಡಬೇಕಂತೆ, ಅದಕ್ಕೆಲ್ಲ ಕಲಿಸ್ಕೊಡ್ತಾ ಇದ್ದೆ. ಹಾಗೆ ನಿಮ್ಮ ಜೊತೆಲೂ ಒಂದು ಕ್ಲಿಪ್ಪಿಂಗ್ಸು ತಗೊಂಡು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕಷ್ಟ ಫ್ರೆಂಡ್ಸ್, ಎಷ್ಟು ತನಕ ಇದು ಗೊತ್ತಾ? ನಿಜ ಹೇಳಬೇಕಂದ್ರೆ
ನನಗೆ ಬೇರೆ ಹುಷಾರಿಲ್ಲ, ಅವಳು ಬೇರೆ ಬಿಡ್ತಾ ಇಲ್ಲ, ಪ್ಲೀಸ್ 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 ಅಂತ ಇದ್ಲು. ಸರಿ, ನನಗೆ ಹುಷಾರಿದ್ದಕ್ಕಿಲ್ಲ ಅಂದರೆ ಮಕ್ಕಳಿಗೆ ಹೇಳ್ಕೊಡೋದು ತಪ್ಪಾಗುತ್ತಲ್ವಾ, ಅದಕ್ಕೆ ಬೇಡ ಹೇಳ್ಕೊಟ್ಬಿಡೋಣ ಅಂದ್ಕೊಂಡು ಅವಳಿಗೂ ಹೇಳ್ಕೊಡ್ತಾ ಇದ್ದೆ. ಹೀಗೆ ಮಾಡು ಅಂತೇಳಿ. ತುಂಬ ಕಷ್ಟ ಆಗುತ್ತೆ ನಿಜ ಹೇಳಬೇಕಾದ್ರೆ. ಸ್ವಲ್ಪ ದೊಡ್ಡವರಾದರೆ ಹೇಗೆ ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ, ಚಿಕ್ಕವ್ರಿಗಾದರೆ ನಾವೇ ಎಲ್ಲ ಹೇಳ್ಕೊಡ್ಬೇಕು, ಕಟಿಂಗ್ ಮಾಡೋದು ಎಲ್ಲನೂ ಹೇಳ್ಕೊಡ್ಬೇಕು. ಹಾಗೆ ಅವಳು ಮಾಡ್ತಾ ಇದ್ಲು. ಅದಕ್ಕೇ ಇಲ್ಲೆಲ್ಲ ಅಡುಗೆ ಮಾಡಬೇಕಾಗಿತ್ತು. ಅಡುಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ರೈಸ್ ಮಾಡಿದ್ರಿಂದ ಬೆಳಿಗ್ಗೆ ಸಂಜೆ ಚಪಾತಿ ಮಾಡ್ಕೊಳ್ಳೋಣ, ಪನ್ನೀರ್ ಕರಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಅದೇ ಸರಿ, ಚಪಾತಿ ಅಲ್ವಾ, ಲೇಟಾಗಿ ಮಾಡಿದ್ರೂ ನಡೀತದೆ ಅಂತೇಳಿ ಅದಕ್ಕೇ ಇವಾಗ ಅವಳಿಗೆ ಸ್ವಲ್ಪ ಹೇಳ್ಕೊಟ್ಬಿಟ್ರೆ ಅವಳು ಮಾಡ್ತಾ ಇರ್ತಾಳೆ, ನಾನು ನನ್ನ ಪಾಡಿಗೆ ಅಡುಗೆ ಮಾಡ್ಬೋದು. ಇದಂತೂ ತುಂಬಾ ಕಷ್ಟ ಆಯಿತು ನಿಜ ಹೇಳ್ಬೇಕಾದ್ರೆ. ಇದು ಸುಮ್ಮನೆ ಮಾಡಿರೋದು, ಪೇಪರಲ್ಲಿ ಮಾಡ್ತಾ ಇರೋದು. ಅವಳಿಗೆ ಕಳ್ಸೋಕ್ಕೆ ನಾನು ಬೇರೆದ್ರಲ್ಲಿ ಮಾಡಿದ್ದೆ. ಅದು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ನೆಕ್ಸ್ಟ್ ಡೇಯಿಂದ ಮಂಡೇ ಈವ್ನಿಂಗು ಇದು ಶೇರ್ ಮಾಡಬೇಕು ಅಂಥೇಳಿ ಬೆಳಿಗ್ಗೆಯಿಂದ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೆ. ಅದಕ್ಕೇ ಪೂರ್ತಿ ಶೇರ್ ಮಾಡೋಣ ಅಂದ್ಕೊಂಡು ಮಂಡೇ ಸಂಜೆಗೆ ಮತ್ತೆ ಮಂಡೇ ಸಂಜೆ ಪೂರ್ತಿ ಆಯಿತು. ಅದಕ್ಕೇ ಮಂಡೇ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ. ಚಟ್ನಿ ಮಾಡೋದಿಲ್ಲ. ಚಟ್ನಿ ನನಗೂ ನನ್ನ ಹಸ್ಬೆಂಡ್ಗೂ ನಾನು ತಿನ್ಕೊಬಿಡ್ತೀನಿ. ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಚಟ್ನಿ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಚಟ್ನಿ ಕಡಿಮೆ ಮಾಡ್ತೀನಿ. ಇವತ್ತು ಸಾಂಬಾರು ಮತ್ತು ಇಡ್ಲಿ ಮಾಡಿದ್ದೆ. ಅದ್ರ ಜೊತೆ ಇವತ್ತು ಫ್ರೂಟ್ಸ್ ಬಂದು ಪಪ್ಪಾಯ ಹಣ್ಣು. ಇಷ್ಟಿನ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಆಗಿತ್ತು. ಇಡ್ಲಿ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಇದು ಯಾವ ಥರ ಮಾಡೋದು ಅಂತ ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕಾದರೆ, ಅಂದರೆ ಅಕ್ಕಿ ಆ ಥರ ನೆನೆ ಹಾಕ್ತೀನಿ ಅಂತೇಳಿ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಇದು ವೆರಿ ಸಾಫ್ಟಾಗಿ ಆಗುತ್ತೆ. ನಾನು ಇದೇ ಥರ ಇಡ್ಲಿ ಮಾಡೋದು, ಅದಕ್ಕೆ ಸಾಫ್ಟಾಗಿ ಆಗುತ್ತೆ. ಎಷ್ಟು ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗಿತ್ತು ಇಡ್ಲಿ ಮಾತ್ರ. ಎವ್ರಿ ಸಲವೂ ಚೆನ್ನಾಗಾಗುತ್ತೆ, ಇದೇ ಸರಿ ಅನ್ನಲ್ಲ. ನನಗೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಆಗುತ್ತೆ, ಗಟ್ಟಿನೂ ಆಗಲ್ಲ. ನಾನು ಮಾಡ್ತಾಯಿದ್ದೀನಿ ಅವಾಗಿಂದನೂ. ಸಖತ್ತು ಸಾಫ್ಟಾಗಿ ಇಡ್ಲಿ ಆಗುತ್ತೆ. ಇವಾಗ ಇಡ್ಲಿ ಆಲ್ಮೋಸ್ಟ್ ಎಲ್ಲನೂ ಮಾಡಿ ಇಟ್ಟಿದೆ. ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ ನೋಡಿ. ವೆರಿ ವೆರಿ ಸಾಫ್ಟಾಗಿ ಆಗಿತ್ತು. ಅವಳಿಗೆ 4 ಇಡ್ಲಿ ಕೊಡ್ತೀನಿ, ಯಾಕಂದರೆ ಅದು ಒಂದೆರಡು ತುತ್ತಿಗೆ ಚಿಕ್ಕ ಇಡ್ಲಿ ಅಲ್ವಾ, ಅದಕ್ಕೆ ಅದು ಸರಿ ಹೋಗುತ್ತೆ ಅಂತೇಳಿ ಅವಳಿಗೆ ತಿನ್ನೋಕೊಟ್ಟೆ. ಇವಾಗ ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ. ಇರು ಮಮ್ಮಿ ಅಂತಾನೆ ಇರ್ತಾಳೆ. 8 ಗಂಟೆ ಆಗಿತ್ತು. ಅದಕ್ಕೆ ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಚಿಕ್ಕವಾದ ರಂಗೋಲಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀರಿ. ಇವತ್ತಿನ ರಂಗೋಲಿ ಹೇಗಿದೆ ಅಂತೇಳಿನೂ ಕಮೆಂಟ್ ಮಾಡಿ. ಇವತ್ತಿನ ತುಂಬ ಚೆನ್ನಾಗಿದೆ ಅಲ್ವಾ ರಂಗೋಲಿ. ನೆಕ್ಸ್ಟ್ ಡೇ ಇದು ಮಂಡೇ. ಇವಾಗ ಮಂಡೇ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ, ಎಷ್ಟು 7:45. 8 ಗಂಟೆಗೆ ಇನ್ನು ಕಾಲು ನಿಮಿಷ ಇದೆ ಅಷ್ಟೇ. ಇನ್ನು 15 ಮಿನಿಟ್ಸ್ ಆದರೆ 8 ಗಂಟೆ ಆಯಿತು. ಇವತ್ತು ಸೋಮವಾರ. ನಿನ್ನೆದು ಈವ್ನಿಂಗ್ದು ವ್ಲಾಗ್ ಒಂದು ಸ್ವಲ್ಪ ಇತ್ತು, ಅದು ಮತ್ತು ಇದು ಎರಡು ಸೇರಿಸಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಆ್ಯಸ್ ಯೂಶುವಲ್ ಆಗಿ ನಾವು ಇವತ್ತಿಗೂ ಪ್ಲಾಸ್ಟಿಕ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಇವತ್ತಾದರೆ ಆಯಿತು, ನಾಳೆ ಸಬ್ಮಿಟ್ ಮಾಡಬೇಕು. ಅದಕ್ಕೆ ಇವತ್ತಾದರೆ ಆಗೋಯ್ತು. ಅದಕ್ಕೆ ಇವತ್ತು ಮಾಡಿಬಿಟ್ಟು ಮುಗಿಸೋಣ ಅಂದ್ಕೊಂಡು ಇವಾಗ ಕೂತ್ಕೊಂಡಿದ್ದೀನಿ. ಹೋಮ್ವರ್ಕ್ ಎಲ್ಲ ಮಾಡಿಸಿ ಆಯಿತು. ಹೋಮ್ವರ್ಕ್ ಎಲ್ಲ ಮಾಡಿದ್ಲು. ಅದಕ್ಕೆ ಇವಾಗ ಕೂತ್ಕೊಂಡು ಇವಾಗ ಮಾಡ್ತೀನಿ. ಒಂದು 9 o'clock ಮಟ್ಟ ಸಾಂಬಾರು, ಇಡ್ಲಿ ಸಾಂಬಾರು ಮಾಡಿದ್ನಲ್ವ ಬೆಳಿಗ್ಗೆ, ಅದೇ ಸಾಂಬಾರು ಒಂದು ಸ್ವಲ್ಪ ಇದೆ. ಫಿವಿಕಿ ಕಚ್ಕೊಂಡಿದ್ದೆ ಹೇಳಿ ಚಿನ್ನು. ಹತ್ತಿದೆ, ಏನು ವರ್ಕ್ಶೀಟ್ ಬಂದಿದೆ. ಫಿವಿಕಿ ಕತ್ಕೊಂಡಿದೆ. ಇಲ್ಲಿ ಉರಿತೈತೆ, ಹಿಂಗೆ ಫೋಲ್ಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇವಾಗ ಮಾಡ್ತವಳಿರಿ ನನ್ನ ಮಗಳು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇಲ್ಲೇ ಕುತ್ಕೊಂಡವಳು ನನ್ನ ಪಕ್ಕಕ್ಕೇನೆ. ಹಾಯ್.
ಆಯಿತಾ? ಅಯ್ಯೋ ಇನ್ನು ಬೇಗ ಬೇಗ ಮಾಡು, ಇವಾಗ ಡ್ಯಾಡಿ ಬರ್ತಾರೆ, ಬೇಗ ಬೇಗ ಮಾಡಿ ಮುಗಿಸ್ಬಿಡು. ಏನೂ ಇಲ್ಲ, ಬೇಗ ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಹಾಗಾಗಿ ಇವಾಗ ಟೈಮ್ ಬಂದ್ಬಿಟ್ಟು ಅವಾಗಲೇ 8 ಗಂಟೆ. ಇದೇ ಒಂದು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ಬೇಗ ಬೇಗ ಮಾಡು, ಕರೆಕ್ಟಾಗಿ ಶೇಪ್ ಕೊಡು. ಅದು ಗಮ್ಮೆಲ್ಲ ಅಂಟಿಸಿದೀವಿ, ಲಾಸ್ಟಿಗೆ ತೋರಿಸೋಣ ಸರಿನಾ? ಇನ್ನೊಂದು ಮಾಡಬೇಕು, ಅದು ಯಾವಾಗ ಮಾಡೋದು, ಅದೇನು ಕಥೆನೋ. ಕಟ್ ಮಾಡಿ ವೇಸ್ಟ್ ಮಾಡಬೇಡ, ಒಂದು ಎರಡೆರಡೆ ಕರೆಕ್ಟಾಗಿ ಕಟ್ ಮಾಡಿ. ಹಾಂ ಸರಿ ಮಾಡು, ಬೇಗ ಬೇಗ ಹಂಚೋದಕ್ಕೆ. ಉಯ್ ಅಲ್ವಾ? ಎಲ್ಲ ಏನೇನು ಹಚ್ಕೊಂಡ್ಬಿಟ್ಟಿದ್ಯಾ ಪ್ಯಾಂಟ್ಗೆ. ಅದೇನು ಗಮ್ ಹಚ್ಕೊಂಡಿದ್ದ? ಒಂದು ಒಂದು ಐತಲ್ಲ, ಅದು ಹಚ್ಬಿಡು. ಇಲ್ಲಿ ಒಂದು ಇದು ಒಂದು ತಗೊಂಡು ಇಲ್ಲಿ ಹಚ್ಚು. ಇಲ್ಲಿ ಒಂದು ತಗೋ, ಇಲ್ಲೊಂದು ಹಚ್ಚು. ಎಲ್ಲಿ ಹಚ್ಬೇಕು? ಇಲ್ಲಿ ಐತಲ್ಲ, ಇದು ತಗೋ. ಇಲ್ಲಿ 2 ಹಚ್ಬೇಕಾ, 1 ಹಚ್ಚೋದೈತ? ಅಲ್ಲಿ 2 ಕುತ್ಕೋತೈತಾ? 2 ಐತಾ? 1 2 ಕುತ್ಕೊ, 2 ಕಟ್ ಮಾಡಿಬಿಡು. ಸರಿ, ಪೂರ್ತಿ ಮಾಡೋಣ. ಆಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಣ. ಇರಿ, ಅವಳು ಕಟ್ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ಅಂದು ಹೇಳ್ತೀನಿ. ನೀನು ಬೇಗ ಹಚ್ಚು, ಅದೇನೋ ಹೇಳಬೇಕು. ಆಯಿತಾ? ಕಟ್ ಮಾಡು ನೀನು ಅಷ್ಟೋ ತನಕ. ಇದು ಏನು ಕಾಣ್ತಾ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ತೋರಿಸೋ ಮುಂಚೆನೇ ನೀವು ನನಗೆ ಕಮೆಂಟ್ ಮಾಡಿ, ಸರಿನಾ? ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ದರೆ ಇದು ಯಾವ ಥರ ಇದೆ, ಇದು ಯಾವ ಥರ ಇದು ಗಮ್ ಹಚ್ಚಬೇಕು, ಕೆಳಗಡೆ ಬಿಟ್ಕೊಂಡ್ಬಿಟ್ಟೈತೆ ಚಿನ್ನು. ಇಲ್ಲಿ ಕಣಮ್ಮ, ಇಲ್ಲಿ ಚೆನ್ನಾಗಿರು ಬಿಡು, ಕರೆಕ್ಟ್ ಐತೆ ಬಿಡು, ಅದು ಇರಲಿ. ಇದು ಏನು ಕಾಣ್ತಾ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಕ್ಯೂಟಿ ಪಾಯ್ ಇದು ಯೂಸ್ ಮಾಡ್ತಾರಲ್ಲ ನೈಟು, ಒಂದೊಂದು ಊರಲ್ಲಿ ಇದು ನೈಟ್ ಯೂಸ್ ಮಾಡ್ತಾರೆ. ಹೇಳಿದ್ಲಾ? ಎಲ್ಲರಿಗೂ ಗೊತ್ತು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನೋಡಿದ್ರೇನೆ ಗೊತ್ತಾಗುತ್ತೆ. ರೈತರು ಯೂಸ್ ಮಾಡೋದಲ್ಲ, ಎಲ್ಲರ ಮನೆಯಲ್ಲೂ ಇರುತ್ತೆ. ಇದು ಫ್ಯಾಷನ್ ಇದೆ. ಇಲ್ಲ ಕಣಮ್ಮ, ನಾವು ಇಟ್ಕೋಬಹುದು. ಇದು ಇವಾಗ ಹಿಂಗೇನೆ ನಾವು ಇಟ್ಕೋಬಹುದು. ನಾವು ಹೌದಾ? ಸರಿ, ನಿಂದೆ ಸರಿ ಆಯಿತಾ? ಸರಿ, ಅದು ಪೂರ್ತಿ ಎಲ್ಲ ಮಾಡಿ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಯಾವ ಥರ ಇದೆ ಅಂಥೇಳಿ. ಹಾಂ ಸರಿ, ಕ್ಲೀನಾಗಿ ಅಂಟಿಸು. ಅದು ಇದು ಕಾಣ್ತಾ ಇರಬೇಕು, ಫ್ಲವರ್ಸ್ ಥರನೇ ಕಾಣಬೇಕು, ಆ ಥರ ಅಂಟಿಸು. ಆಮೇಲೆ ಮತ್ತೆ ನಾನು ತೆಗ್ದು ಮತ್ತೆ ಮಾಡೋ ಹಂಗೆ ಪ್ಲೀಸ್ ಮಾಡಬೇಡ, ಸರಿನಾ? ಸರಿ ಸರಿ ಫ್ರೆಂಡ್ಸ್, ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್? ಇದು ನೆಕ್ಸ್ಟ್ ಡೇ, ಅದು ಪ್ರೊಜೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು ತುಂಬ ಲೇಟಾಯಿತು. ಶೇರ್ ಮಾಡ್ತೀನಿ ಇವಾಗ. ಸ್ಕೂಲಿಗೆ ತಗೊಂಡು ಹೋಗೋ ಅಷ್ಟೊತ್ತಿಗೆ ಶೇರ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಮಂಗಳವಾರ. ಇವತ್ತು ದೋಸೆ, ಟೊಮೊಟೊ ಗೊಜ್ಜು, ಹಾಗೆ ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನು, ಆಮೇಲೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಮಗಳಿಗೆ ತಿನ್ನಕ್ಕಂತೇಳಿ ನಿನ್ನೆ ಇಡ್ಲಿ ಇಟ್ಟಿತ್ತಲ್ವ, ಅದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ. ಇದು ನಾನು ಉಪ್ಪು ಹಾಕಲ್ವ, ಹಂಗೇ ಎತ್ತಿಟ್ಟಿರ್ತೀನಿ. ಫಸ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ, ಆಮೇಲೆ ನನಗೆ ಎಷ್ಟು ಬೇಕಷ್ಟಕ್ಕೆ ಉಪ್ಪು ಹಾಕ್ಕೊಂಡು ಮಾಡ್ಕೊತೀನಿ. ಹಂಗಾಗಿ ಮಾಡಿದ್ರೆ ಹುಳಿ ಆಗಲ್ಲಲ್ವ, ಅದಕ್ಕೇ ಆ ಥರ ಮಾಡ್ಕೊತೀನಿ. ನೋಡಿ, ಒಂದು ಸ್ವಲ್ಪ ದೋಸೆ ಎಲ್ಲ ಮಾಡಿಟ್ಟಿದ್ದೆ. ಇಲ್ಲಿ ರೈಸು ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಇದು ನನ್ನ ಹಸ್ಬೆಂಡ್ ಬಾಕ್ಸ್ಗೆ, ಹಾಗೆ ನನಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂಥೇಳಿ ಒಂದೇ ಸಲ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕಡಲೆಕಾಳು ಮತ್ತು ಆಲೂಗಡ್ಡೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಫ್ರೆಂಡ್ಸ್, ತಿಂಡಿ ಎಲ್ಲ ಆಯಿತು. ಇವಾಗ ತೊಗೊಂಡು ಹೋಗ್ತಾಯಿದ್ಲು ನೋಡಿ. ದಿಸ್ ಇಸ್ ಕ್ಯೂಟಿ ಲ್ಯಾಂಪ್, ವೇಸ್ಟ್ ಈಸ್ ಬೆಸ್ಟ್ ಅಂಥೇಳಿ. ಅದರಲ್ಲಿ ಅದು ಫ್ಲವರ್ ಪಾಟು, ಅದರಲ್ಲೂ ನಾನು ಫ್ಲವರ್ಸ್ ಎಲ್ಲನೂ ಪ್ಲಾಸ್ಟಿಕ್ಕಿಂದನೇ ಮಾಡಿರೋದು. ಹೇಗಿದೆ ಅಂಥೇಳಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ನಾನು ದಿವಾನ್ ಕಾಟನ್ ಬೆಡ್ಶೀಟ್ ತೆಗೆದಿಟ್ಟಿದ್ದೆ,
ತುಂಬಾ ಲೇಟ್ ಆಗಿದ್ದರಿಂದ ಹಾಗೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದೆ. ಅದು ಆಫು ಮಾಡ್ಬೋದು. ಇವಾಗ ನೋಡಿ ಮಾಡ್ತಾಳೆ ಯಾವ ಥರ ಆಫ್ ಮಾಡ್ಬೋದು ಅಂಥೇಳಿ. ಒಂದು ಪೆನ್ಸಿಲ್ ತೊಗೊಂಡು ಹಿಂಗೆ ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಅಲ್ಲಿ ಆಫ್ ಆಗುತ್ತೆ, ಆನ್ ಆಗುತ್ತೆ ಅಷ್ಟೇ. ಇವಾಗ ನನ್ನ ಹಸ್ಬೆಂಡು ಒಂದು ಕವರಲ್ಲಿ, ಆದರೆ ಚಿಕ್ಕ ಮಕ್ಕಳಾಗಿದ್ದರಿಂದ ತುಂಬ ಹಿಂಸೆ ಫ್ರೆಂಡ್ಸ್, ಅದಕ್ಕೇ ಒಂದು ಕವರಲ್ಲಿ ಹಾಕಿ ಕೊಡ್ತಾಯಿದ್ರು. ಈ ಥರ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಆಗಿದೆ ಅಂಥೇಳಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ವೆರಿ 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 ಸೂಪರಾಗಿತ್ತು. ನನಗೆ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಮಗಳು ಸ್ಕೂಲಿಂದ ಬಂದಿಲ್ಲ, ನಾನು ಅಷ್ಟೊತ್ತಿಗೆ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡ್ತಾಯಿದ್ದೆ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಓಕೆನಾ. ಅಂದರೆ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ನನಗೆ ಆಗೋದಿಲ್ಲ, ತುಂಬ ಹುಷಾರಿದ್ದಿಲ್ಲ ಕಾರಣ ನಾನು ವ್ಲಾಗ್ ಕಂಟಿನ್ಯೂನೇ ಮಾಡಿಲ್ಲ. ತುಂಬ ಹುಷಾರಾಗಿರ್ಕಿಲ್ಲ, ನನಗೆ ಹುಷಾರಿದ್ದರಿಂದ ನಾನು ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.